ಪಾಕಿಸ್ತಾನದ ಬಾವುಟವನ್ನ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡಿದ ಯುವಕನಿಗೆ ಸಾರ್ವಜನಿಕರು ಧರ್ಮದೇಟನ್ನ ನೀಡಿದ್ದಾರೆ. ಹಾವೇರಿ ಜಿಲ್ಲೆಯ ಹೆರೆಕೆರೂರು ತಾಲೂಕಿನ ಕೋಡಾ ಗ್ರಾಮದ ಯುವಕನಿಗೆ ಸಾಕಷ್ಟು ಬಾರಿ ಬುದ್ಧಿ ಹೇಳಿದ್ರು ಕೂಡ ಕೇಳಲಿಲ್ಲ. ಅದಕ್ಕೆ ಜನ ಚಪ್ಪಲಿಯಲ್ಲಿ ಹೊಡೆದು ಬುದ್ಧಿ ಹೇಳಿದ್ದಾರೆ. ಬೆಂಗಳೂರಿನ ನಾಗರಭಾವಿ ಮೊದಲನೇ ಹಂತದಲ್ಲಿ ನಿರ್ದೇಶಕರ ಸಂಘದ ಹೊಸ ಕಚೇರಿಯನ್ನ ಉದ್ಘಾಟಿಸಲಾಯಿತು. ಹೊಸ ಕಚೇರಿಯನ್ನ ಟೇಪ್ ಕತ್ತರಿಸುವ ಮೂಲಕ ರಿಯಲ್ ಸ್ಟಾರ್ ಉಪೇಂದ್ರ ಉದ್ಘಾಟಿಸಿದ್ರು. ನಟರಾದ ರಮೇಶ್ ಅರವಿಂದ್, ನಟ ನಿರ್ದೇಶಕ ಎಸ್ ನಾರಾಯಣ್, ನಿರ್ದೇಶಕರ ಸಂಘದ ಅಧ್ಯಕ್ಷ ನಾಗೇಂದ್ರ ಪ್ರಸಾದ್, ಉಪಾಧ್ಯಕ್ಷ ಸಾಧು ಕೋಕಿಲ ರೂಪಾಯರ್ ಕೂಡ ಭಾಗಿಯಾಗಿದ್ರು. ಕಿಚ್ಚ ಸುದೀಪ್ ಕಾರ್ಯಕ್ರಮಕ್ಕೆ ಗೈರಾಗಿದ್ರು. ಬೆಂಗಳೂರಿನ ಕುಮಾರಕೃಪಾ ರಸ್ತೆಯಲ್ಲಿ 16ನೇ ಚಿತ್ರಸಂತೆ ನಡೆಯುತ್ತಿದೆ. ಕರ್ನಾಟಕ ಚಿತ್ರಕಲಾ ಪರಿಷತ್ ಆಯೋಜಿಸಿರುವಂತಹ ಚಿತ್ರಸಂತೆಗೆ ಸಿಎಂ ಬರದ ಕಾರಣ ಮೇಯರ್ ಚಾಲನೆ ಕೊಟ್ಟರು. ರಾಜಸ್ಥಾನ, ಮುಂಬೈ ಸೇರಿದಂತೆ ವಿವಿಧ ಭಾಗದ ಸುಮಾರು 1200ಕ್ಕೂ ಹೆಚ್ಚು ಕಲಾವಿದರು ಭಾಗವಹಿಸಿದ್ದಾರೆ. ಈ ಬಾರಿಯ ಚಿತ್ರಸಂತೆ ಗಾಂಧೀಜಿಗೆ ಅರ್ಪಣೆಯಾಗಿದೆ. ಚಿತ್ರಸಂತೆ ಹಿನ್ನೆಲೆಯಲ್ಲಿ ಶಿವಾನಂದ ವೃತ್ತದ ಮಾರ್ಗವನ್ನ ಬದಲಾವಣೆ ಮಾಡಲಾಗಿದೆ. ಮೆಜೆಸ್ಟಿಕ್ ಕಡೆ ಹೋಗುವ ಬಸ್ಗಳಿಗೆ ರೇಸ್ ಕೋರ್ಸ್ ರೋಡ್, ಮಹಾರಾಣಿ ಕಾಲೇಜು ಮಾರ್ಗದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಯಲಹಂಕ ಕಡೆ ತೆರಳುವ ವಾಹನಗಳು ಚಾಲುಕ್ಯ ಸರ್ಕಲ್ ಮಾರ್ಗವಾಗಿ ಹೋಗಬೇಕಾಗಿದೆ.